Hello everyone, welcome back to economics class. We are in the third chapter, that is liberalization, privatization and globalization and appraisal. So in the previous classes we were studying the areas of liberalization. So continuation, areas of liberalization. Actually there are 5 areas of liberalization: deregulation of industrial sector, financial sector reforms, tax reforms, foreign exchange market, then reforms in trade and investment policy or trade and investment. So 3 points are over, that is till tax reform we studied. So in the previous class we learnt financial sector reforms as well as tax reforms. Then who regulates the financial sector? That is RBI, or RBI regulates the financial sector. So last class alli financial sector ಹಣಕಾಸು ವಲಯದ ಸುಧಾರಣೆ ಮತ್ತು ಟ್ಯಾಕ್ಸ್ ರಿಫಾರ್ಮ್ಸ್, ತೆರಿಗೆ ಸುಧಾರಣೆಗಳು, ಈ ಕಾನ್ಸೆಪ್ಟಿನ ಬಗ್ಗೆ ನೋಡಿದ್ವಿ. ಸೊ ಅಲ್ಲೇ ಯಾರು ಫಿನಾನ್ಷಿಯಲ್ ಸೆಕ್ಟರ್ ಹಣಕಾಸಿನ ವಲಯದ ನಿಯಂತ್ರಕ ಅನ್ನೋದನ್ನು ನೋಡಿದ್ವಿ, ದ್ಯಾಟ್ ಈಸ್ RBI. ಆ್ಯಂಡ್ ಆಲ್ಸೋ ವಿ ಸಾ ದ ಚೇಂಜಸ್ ಮೇಡ್ ಇನ್ ಫಿನಾನ್ಷಿಯಲ್ ಸೆಕ್ಟರ್ಸ್. ಏನೆಲ್ಲ ಚೇಂಜಸ್ ಆಯಿತು ಫಿನಾನ್ಷಿಯಲ್ ಸೆಕ್ಟರಲ್ಲಿ, ಅದನ್ನು ಅಂಡರ್ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ವಿ ಸಾ. ದ ನೆಕ್ಸ್ಟ್ ಒನ್ ಈಸ್ ಟ್ಯಾಕ್ಸ್ ರಿಫಾರ್ಮ್, ತೆರಿಗೆಯ ನೀತಿ. So here tax reform includes 2 parts, that is government taxation and fiscal policy. Tax refers to nothing but compulsory payment made by an individual to the government without expecting direct benefit. ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಆಗಿ ಏನು ಸರ್ಕಾರಕ್ಕೆ ಪಾವತಿ ಮಾಡುವಂಥದ್ದನ್ನು ಟ್ಯಾಕ್ಸ್ ಅಂತ ಹೇಳುವಂಥದ್ದು. ದೆರ್ ಆರ್ 2 ಕೈಂಡ್ಸ್ ಆಫ್ ಟ್ಯಾಕ್ಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. Direct tax means tax burden cannot be shifted on others. Indirect tax means tax burden can be shifted on others. Then example for direct tax are income tax, corporation tax, etc. Example for indirect taxes are sales tax, VAT, GST, goods and service tax, etc. Then also we saw the meaning of fiscal policy, the public expenditure and debt policies of the government called fiscal policy. So ಇದಿಷ್ಟು ನಾವು ಟ್ಯಾಕ್ಸ್ ರಿಫಾರ್ಮ್ ಅಲ್ಲಿ ನೋಡಿರುವಂಥದ್ದು. ಟ್ಯಾಕ್ಸ್ನ ಮೀನಿಂಗ್ ಮತ್ತು ಟೈಪ್ಸ್, ಡೈರೆಕ್ಟ್, ಇಂಡೈರೆಕ್ಟ್, ಪ್ರತ್ಯಕ್ಷ ಮತ್ತು ಪರೋಕ್ಷ. ಸೊ ಟ್ಯಾಕ್ಸ್ ಬರ್ಡನನ್ನು ಶಿಫ್ಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ಡೈರೆಕ್ಟ್ ಟ್ಯಾಕ್ಸ್ ಹೇಳುವಂಥದ್ದು. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ಯಾಕ್ಸ್ ಬರ್ಡನನ್ನು ಶಿಫ್ಟ್ ಮಾಡಲಿಕ್ಕೆ ಆದರೆ ಅದನ್ನು ಇಂಡೈರೆಕ್ಟ್ ಆರ್ ಪರೋಕ್ಷ ತೆರಿಗೆ ಅಂತ ಹೇಳುವಂಥದ್ದು. ಇಲ್ಲೇ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಇದೆಲ್ಲ ಡೈರೆಕ್ಟ್ ಟ್ಯಾಕ್ಸಿಗೆ ಎಕ್ಸಾಂಪಲ್ ಆದರೆ, ಸೇಲ್ಸ್ ಟ್ಯಾಕ್ಸ್, ವ್ಯಾಟ್, GST ಇದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ನ ಎಕ್ಸಾಂಪಲ್. ನೆಕ್ಸ್ಟ್ ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ ಅಂತ ನೋಡಿದ್ವಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಡೆಪ್ಟ್ ಪಾಲಿಸೀಸ್ ಆಫ್ ದಿ ಗವರ್ಮೆಂಟ್, ಸರ್ಕಾರ ಮಾಡುವಂಥ ಖರ್ಚು ಮತ್ತು ಪಡ್ಕೊಂಡಿರುವಂಥ ಸಾಲ, ಇದಕ್ಕೆ ಸಂಬಂಧಪಟ್ಟ ನೀತಿಗೆ ಫಿಸ್ಕಲ್ ಪಾಲಿಸಿ ಆರ್ ಕೋಶೀಯ ನೀತಿ ಅಂತ ಹೇಳುವಂಥದ್ದು. So that much we studied in the previous class, financial sector reforms and tax reforms. So coming to the next point of areas of liberalization, that is foreign exchange reforms, ವಿದೇಶಿ ವಿನಿಮಯದ ಸುಧಾರಣೆಗಳು, foreign exchange reforms. Here foreign exchange reform includes foreign exchange market and devaluation of rupee. ಇಲ್ಲಿ foreign exchange reform ಅಲ್ಲಿ ಎರಡನ್ನ ನಾವು ನೋಡ್ಲಿಕ್ಕಿರೋದು, foreign exchange market ಮತ್ತು devaluation of rupee. ಇಲ್ಲಿ ವಿದೇಶಿ ವಿನಿಮಯದ ಮಾರುಕಟ್ಟೆ ಮತ್ತು ಡಿವ್ಯಾಲ್ಯೂಯೇಷನ್ ಆಫ್ ರುಪಿ, ಹಣದ ಅಪಮೌಲ್ಯೀಕರಣ ಅಂತ ಹೇಳುವಂಥದ್ದು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ದೆನ್ ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್? ಹಾಗಾದರೆ ಈ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯ ಅಂತ ಹೇಳಿದರೆ ಏನು? ಇಟ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ಒನ್ ಕಂಟ್ರೀಸ್ ಕರೆನ್ಸಿ ಇಂಟು ಅನದರ್. ಅಂದರೆ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಗೆ ಏನು ವಿನಿಮಯ, ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲೇ USA $1 ಅಂತ ಹೇಳಿದರೆ ನಮ್ಮಲ್ಲಿ ಇಂತಿಷ್ಟು ರುಪೀಸ್ ಅಂತ ಹೇಳಿ, ಆ ಥರ ಎಕ್ಸ್ಚೇಂಜ್ ಏನು ಮಾಡ್ತೇವೆ, ಡಾಲರನ್ನು ನಮ್ಮ ಹಣಕ್ಕೆ ಎಕ್ಸ್ಚೇಂಜ್ ಅಥವಾ ಕನ್ವರ್ಟ್ ಮಾಡುವುದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳುವಂಥದ್ದು. ಕನ್ವರ್ಟಿಂಗ್ ಒನ್ ಕಂಟ್ರೀಸ್ ಕರೆನ್ಸಿ ಇಂಟು ಅನದರ್ ಆರ್ ಎಕ್ಸ್ಚೇಂಜ್ ಆಫ್ ಒನ್ ಕಂಟ್ರೀಸ್ ಕರೆನ್ಸಿ ಇಂಟು ಅನದರ್. ಒಂದು ದೇಶ
ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯ ಜೊತೆಗೆ ವಿನಿಮಯ ಮಾಡಿಕೊಳ್ಳುವಂಥದ್ದಕ್ಕೆ ವಿದೇಶಿ ವಿನಿಮಯ ಅಂತ ಹೇಳುವಂಥದ್ದು. ದೆನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ. ಹಿಯರ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ means a market where one country's currency converted into another. ಅಂದರೆ ಎಲ್ಲಿ ಒಂದು ದೇಶದ ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿಯ ಜೊತೆಗೆ ಎಕ್ಸ್ಚೇಂಜ್ ಆಗ್ತದ ಅದನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳುವಂಥದ್ದು. So here foreign exchange reform includes two, foreign exchange market and devaluation of rupee. Here foreign exchange market means a market where one country's currency converted into another. ಅಂದರೆ ಯಾವ ಮಾರುಕಟ್ಟೆಯಲ್ಲಿ ಅಥವಾ ಎಲ್ಲಿ ಒಂದು ದೇಶದ ಕರೆನ್ಸಿ ಅಥವಾ ಹಣ ಇನ್ನೊಂದು ದೇಶದ ಕರೆನ್ಸಿಯ ಜೊತೆಗೆ ಎಕ್ಸ್ಚೇಂಜ್ ಆಗ್ತದ ಅದನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ದಟ್ ಈಸ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ, ಹಣದ ಅಪಮೌಲ್ಯೀಕರಣ ಅಂತ ಹೇಳುವಂಥದ್ದು. ಸೊ ವಾಟ್ ಈಸ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ? ಹಾಗಾದರೆ ಹಣದ ಅಪಮೌಲ್ಯೀಕರಣ ಅಂತ ಹೇಳಿದರೆ ಏನು? ಹಿಯರ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ರೆಫರ್ಸ್ ಟು ಡೆಲಿಬರೇಟ್ ರಿಡಕ್ಷನ್ ಆಫ್ ದ ವ್ಯಾಲ್ಯೂ ಆಫ್ ರುಪಿ against foreign currencies. Deliberate reduction of the value of rupee against foreign currencies. Foreign currencies ವಿದೇಶಿ ಹಣ ಅಂತ ಹೇಳುವಂಥದ್ದು. ಇಲ್ಲಿ ವಿದೇಶಿ ಹಣಕ್ಕೆ ಕಂಪೇರ್ ಮಾಡುವಾಗ ವ್ಯಾಲ್ಯೂ ಆಫ್ ರುಪಿ ನಮ್ಮ ಕರೆನ್ಸಿ, ನಮ್ಮ ದೇಶದ ಹಣದ ವ್ಯಾಲ್ಯೂವನ್ನು ಡೆಲಿಬರೇಟ್ ರಿಡಕ್ಷನ್ ಅಂದರೆ ಬೇಕು ಅಂತ ಹೇಳಿಯೇ ಪರ್ಪಸ್ಫುಲಿ ಆಗಿ ನಾವು ಕಡಿಮೆ ಮಾಡುವಂಥದ್ದಕ್ಕೆ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಂತ ಹೇಳುವಂಥದ್ದು. ಅಂದರೆ ವಿದೇಶಿ ಹಣಕ್ಕೆ ಕಂಪೇರ್ ಮಾಡುವಾಗ ನಮ್ಮ ದೇಶದ ರೂಪಾಯಿಯ ಮೌಲ್ಯವನ್ನು ಬೇಕು ಅಂತ ಹೇಳಿಯೇ ನಾವು ಕಡಿಮೆ ಮಾಡುವುದಕ್ಕೆ ಹಣದ ವ್ಯಾಲ್ಯೂವನ್ನು ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಂತ ಹೇಳುವಂಥದ್ದು. ಇಟ್ ರೆಫರ್ಸ್ ಟು ಡೆಲಿಬರೇಟ್ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ರುಪಿ ಎಗೇನ್ಸ್ಟ್ ಫಾರಿನ್ ಕರೆನ್ಸೀಸ್. ಇಲ್ಲಿ ವಿದೇಶದ ಹಣಕ್ಕೆ ಕಂಪೇರ್ ಮಾಡುವಾಗ ನಮ್ಮ ದೇಶದ ಹಣದ ವ್ಯಾಲ್ಯೂವನ್ನು ಅಥವಾ ಮೌಲ್ಯವನ್ನು ಬೇಕು ಅಂತ ಹೇಳಿಯೇ ಕಡಿಮೆ ಮಾಡಿಕೊಳ್ಳುವಂಥದ್ದಕ್ಕೆ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ನವೆಡೇಸ್ $1 ಮೀನ್ಸ್ ಅರೌಂಡ್ ಇಟ್ ಈಸ್ 73.83. ಇಟ್ ವೇರೀಸ್, ಅದು ಚೇಂಜ್ ಆಗ್ತಾ ಇರುತ್ತದೆ. ಸೊ 73.83 ಅಂದರೆ $1 ಹೇಳಿದರೆ ನಮ್ಮಲ್ಲಿ 73.83 ರುಪೀಸ್, ಆರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ 74, ರೌಂಡ್ ಫಿಗರ್ ತಗೊಳ್ಳೋಣ 74 ಅಂತ. ಸೊ ಇಲ್ಲಿ $1 is equal to 74. ಅವರ $1 ಅಂದರೆ ನಮ್ಮದು 74 ರುಪೀಸ್. ಇಲ್ಲಿ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಹೇಳಿದರೆ ಡೆಲಿಬರೇಟ್ ರಿಡಕ್ಷನ್ ಇನ್ ದಿ ವ್ಯಾಲ್ಯೂ ಆಫ್ ರುಪಿ ಎಗೇನ್ಸ್ಟ್ ಫಾರಿನ್ ಕರೆನ್ಸೀಸ್. ಇಲ್ಲಿ ಫಾರಿನ್ ಕರೆನ್ಸಿ $1 ಇದೆ, ನಮ್ಮ ಹಣದ ವ್ಯಾಲ್ಯೂವನ್ನು ಬೇಕು ಅಂತ ಹೇಳಿಯೇ ಕಮ್ಮಿ ಮಾಡೋದು, ವಿಚ್ ಮೀನ್ಸ್ $1 ಅಂತ ಹೇಳಿದರೆ 74 ರುಪೀಸ್ ಈಗ ಇರುವಂಥದ್ದು. ಇಲ್ಲಿ $1 ಮೀನ್ಸ್ ವ್ಯಾಲ್ಯೂವನ್ನು ರೆಡ್ಯೂಸ್ ಮಾಡುವಂಥದ್ದು, ಅಮೌಂಟನ್ನು ಇನ್ಕ್ರೀಸ್ ಮಾಡುವಂಥದ್ದು. ಅಂದರೆ $1 ಮೀನ್ಸ್ 80 ರುಪೀಸ್ ಅಂತ ಹೇಳಿ ಇಟ್ಟುಕೊಳ್ಳುವಂಥದ್ದು. ಸೊ ಇಲ್ಲಿ ಮುಂಚೆ $1 ಹೇಳಿದರೆ 74 ಇದ್ದಂಥದ್ದು, ಅಂದರೆ 74ಗೆ ವ್ಯಾಲ್ಯೂ ಇತ್ತು 74 ರುಪೀಸಿಗೆ. ನವೇಡೇಸ್ ಅಂದರೆ ಈಗ ಚೇಂಜ್ ಮಾಡಿರುವಂಥದ್ದು, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಡಿವ್ಯಾಲ್ಯೂಯೇಷನ್ ಅಂದರೆ $1 ಅಂದರೆ ಅದನ್ನು 80 ರುಪೀಸ್ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡುವಂಥದ್ದು. ಇಲ್ಲಿ ವ್ಯಾಲ್ಯೂ ಹಣದ್ದು ಕಮ್ಮಿ ಆಯಿತು, $1 ಸೇಮ್ ಇದೆ, ಅವತ್ತು $1 ಇದ್ದದ್ದು 74 ರುಪೀಸ್ ಅಂದರೆ, ಬಟ್ ಈಗಲೂ $1 ಸೇಮ್, ನಾವು ವ್ಯಾಲ್ಯೂವನ್ನು ಕಮ್ಮಿ ಮಾಡಿದ್ದೇವೆ ಅಂದರೆ ಅಮೌಂಟನ್ನು ಜಾಸ್ತಿ ಮಾಡುವ ಮೂಲಕ. ಆವತ್ತು $1 ಅಂದರೆ 74 ರುಪೀಸಿಗೆ ವ್ಯಾಲ್ಯೂ ಇತ್ತು, ಬಟ್ ನವೇಡೇಸ್ $1 ಅಂತ ಹೇಳಿದರೆ ಈಗ 80 ರುಪೀಸಿಗೆ ವ್ಯಾಲ್ಯೂ ಇರುವಂಥದ್ದು, 74 ರುಪೀಸಿನ ವ್ಯಾಲ್ಯೂ ಕಮ್ಮಿ ಆಗಿರುವಂಥದ್ದು. ಸೊ ಹಿಯರ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಮೀನ್ಸ್ ಡೆಲಿಬರೇಟ್ ರಿಡಕ್ಷನ್ ಇನ್ ದಿ ವ್ಯಾಲ್ಯೂ ಆಫ್ ರುಪಿ ಎಗೇನ್ಸ್ಟ್ ಫಾರಿನ್ ಕರೆನ್ಸೀಸ್. ಈ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡುವಾಗ ನಮ್ಮ ದೇಶದ ಹಣದ ವ್ಯಾಲ್ಯೂವನ್ನು ಬೇಕು ಅಂತ ಹೇಳಿಯೇ ನಾವು ರೆಡ್ಯೂಸ್ ಮಾಡುವಂಥದ್ದು. ದ್ಯಾಟ್ ಈಸ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ.
ಸೊ ದಿಸ್ ಕಾನ್ಸೆಪ್ಟ್ ಇದೇನಿದೆ ಒಮ್ಮೆಗೆ ಹೇಳಿದ ಕೂಡಲೇ ಅರ್ಥ ಆಗೋದಿಲ್ಲ, ಸ್ವಲ್ಪ ಕೂತ್ಕೊಂಡು ಥಿಂಕ್ ಮಾಡಿ, ಸೊ ಸ್ವಲ್ಪ ಅದರ ಬಗ್ಗೆ ಏನು ನೋಡ್ಕೊಳ್ಳಿ, ಆಗ ನಿಮಗೆ ಸ್ವಲ್ಪ ಈಸಿಯಾಗಿ ಕ್ಲಿಯರ್ ಆಗ್ತದೆ. ಒಮ್ಮೆಲೆ ಹೇಳಿದಾಗ ಈ ಕಾನ್ಸೆಪ್ಟ್ ಅಷ್ಟೊಂದು ಫಾಸ್ಟಾಗಿ ಅರ್ಥ ಆಗಲಿಕ್ಕೆ ಇಲ್ಲ. ಸೊ ಇಷ್ಟು ನೆನಪಿಟ್ಟುಕೊಳ್ಳಿ. ಹಣದ ವ್ಯಾಲ್ಯೂವನ್ನು ಕಮ್ಮಿ ಮಾಡುವಂಥದ್ದು ಅಂದರೆ ಈ ಅಮೌಂಟನ್ನು ಜಾಸ್ತಿ ಮಾಡುವಂಥದ್ದು. ಮುಂಚೆ $1 ಫಾರ್ ಎಕ್ಸಾಂಪಲ್, ಟೇಕ್ ದ ಎಕ್ಸಾಂಪಲ್ ಆಫ್ ಒಂದು ಬುಕ್ಕಿನ ಎಕ್ಸಾಂಪಲನ್ನು ತಗೊಳ್ಳಿ. ಸೊ assume in 2019 here $1 means 74 rupees. ಒಂದು ಎಕ್ಸಾಂಪಲ್ ತಗೊಳ್ಳಿ, $1 means 74 rupees. Now it is 2020, nowadays $1 means 80 rupees. Here for the purchase of one book in 2019 or while importing one book 2019 we are paying $1 which means 74 rupees. ಆಗ 74 rupeesಗೆ ವ್ಯಾಲ್ಯೂ ಇತ್ತು. ಒಂದು ಬುಕ್ಕನ್ನು ನಾವು ಪರ್ಚೇಸ್ ಅಥವಾ ಇಂಪೋರ್ಟ್ ಮಾಡುವಾಗ $1 ಅಂದರೆ 74 rupeesನ್ನು ನಾವು ಪೇ ಮಾಡ್ತಾ ಇದ್ವಿ. At present in 2020 the same book when we are importing now we have to pay 80 rupees. We have the value of 74 ಅಂದರೆ ನಮಗೀಗ ಆ 74 rupeesಗೆ ವ್ಯಾಲ್ಯೂ ಇದೆಯಾ? ಮುಂಚೆ ನಾವು ಒಂದು ಬುಕ್ಕನ್ನು 74 rupees ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ವಿ, ಬಟ್ ಸೇಮ್ ಬುಕ್ಕನ್ನು ಈಗ ನಾವು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ 80 rupeesನ್ನು ಪೇ ಮಾಡಬೇಕು. ಸೊ ಇಲ್ಲಿ ವ್ಯಾಲ್ಯೂ ಕಮ್ಮಿ ಆಯಿತು. ಮುಂಚೆ ಆ ಬುಕ್ಕಿನ ವ್ಯಾಲ್ಯೂ 74 ಇತ್ತು, ಬಟ್ ಈಗ ಆ ಬುಕ್ಕಿನ ವ್ಯಾಲ್ಯೂ 80 rupees ಆಗಿದೆ. ಅಂದರೆ ಈ ಹಣಕ್ಕೆ ವ್ಯಾಲ್ಯೂ ಇಲ್ಲಿ ಕಮ್ಮಿ ಆಗಿದೆ, 74ಗೆ ವ್ಯಾಲ್ಯೂ ಕಮ್ಮಿ ಆಗಿರುವಂಥದ್ದು. ಸೊ ಇಲ್ಲಿ ಡೆಲಿಬರೇಟ್ ರಿಡಕ್ಷನ್ ಆಫ್ ದ ವ್ಯಾಲ್ಯೂ ಆಫ್ ಕರೆನ್ಸೀಸ್, ಡೆಲಿಬರೇಟ್ ರಿಡಕ್ಷನ್ ಆಫ್ ದ ವ್ಯಾಲ್ಯೂ ಆಫ್ ರುಪಿ ಎಗೇನ್ಸ್ಟ್ ಫಾರಿನ್ ಕರೆನ್ಸೀಸ್. ಇಲ್ಲಿ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡುವಾಗ ನಮ್ಮ ದೇಶದ ಹಣದ ವ್ಯಾಲ್ಯೂವನ್ನು ಬೇಕು ಅಂತ ಹೇಳಿಯೇ ನಾವು ಕಡಿಮೆ ಮಾಡುವಂಥದ್ದು. ಸೊ ಇದಕ್ಕೆ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್ ರಿಸಲ್ಟ್ಸ್ ಆಫ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ಈ ಡಿವ್ಯಾಲ್ಯೂಯೇಷನ್ನಿಂದ ಏನು ಚೇಂಜಸ್ ಆಯಿತು? ರಿಸಲ್ಟ್ಸ್ ಆಫ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. Here first one, devaluation reduces prices of export goods and increases the prices of import goods. ಇಲ್ಲಿ ಹಣದ ವ್ಯಾಲ್ಯೂವನ್ನು ಕಡಿಮೆ ಮಾಡಿದ ಕಾರಣದಿಂದಾಗಿ ಎಕ್ಸ್ಪೋರ್ಟ್ ಗೂಡ್ಸ್ ವಿಚ್ ಆರ್ ಎಕ್ಸ್ಪೋರ್ಟೆಡ್ ಫ್ರಮ್ ಅವರ್ ಕಂಟ್ರಿ ಟು ಅನದರ್, ಇಲ್ಲಿ ಎಕ್ಸ್ಪೋರ್ಟ್ ಗೂಡುಗಳ ಪ್ರೈಸಲ್ಲಿ ಸ್ವಲ್ಪ ಮಟ್ಟಿನ ಕಡಿಮೆಯಾಯಿತು. ಹಾಗೆ ಇಟ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್ಸ್, ಅಂದರೆ ನಾವೇನು ವಸ್ತುಗಳನ್ನು ಇಂಪೋರ್ಟ್ ಮಾಡುತ್ತೇವೆ ಅದರ ಪ್ರೈಸ್ ಸ್ವಲ್ಪ ಜಾಸ್ತಿ ಆದಂಥದ್ದು. ಸೊ ರೆಡ್ಯೂಸಸ್ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ ಗೂಡ್ಸ್ ಆ್ಯಂಡ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್ಸ್. ಅರ್ಲಿಯರ್ while importing any item we are paying $1. ಸೇಮ್ $1 ಅನ್ನು ನಾವು ಪೇ ಮಾಡ್ತಾ ಇದ್ವಿ, ಅಂದರೆ 74 rupeesನ್ನು ನಾವು ಕೊಡ್ತಾ ಇದ್ವಿ. ನೌ ವ್ಯಾಲ್ಯೂ ಆಫ್ ರುಪಿ ರೆಡ್ಯೂಸ್ಡ್, ಬಟ್ ನೌ ವಿ ಹ್ಯಾವ್ ಟು ಪೇ 80 rupees ಟು ಇಂಪೋರ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಐಟಮ್. ಸೊ ಅದೇ ಇಲ್ಲಿ ನಾವು ಇಲ್ಲಿ ಅಮೌಂಟ್ ಜಾಸ್ತಿ ಮಾಡಿದ್ದೇವೆ, ವ್ಯಾಲ್ಯೂವನ್ನು ಕಮ್ಮಿ ಮಾಡಿದ್ದೇವೆ ಹಣದ್ದು. ಸೊ ಹಾಗಾಗಿ ಈಗ ನಾವು ಸೇಮ್ ವಸ್ತುವನ್ನು ಇಂಪೋರ್ಟ್ ಮಾಡಬೇಕಾದ್ರೆ ಜಾಸ್ತಿ ಅಮೌಂಟನ್ನು ಕೊಡಬೇಕು. ಸೊ ಹೀಗಾಗಿ ಇಂಪೋರ್ಟ್ ಗೂಡಿನ ಪ್ರೈಸ್ ಅಲ್ಲಿ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಅಂದರೆ ಮುಂಚೆ ನಾವು 74 rupees ಕೊಡಬೇಕಿತ್ತು, ಡಾಲರ್ ಸೇಮ್ ಇರುತ್ತದೆ, ಓನ್ಲಿ ದ ಕರೆನ್ಸಿಯ ವ್ಯಾಲ್ಯೂ, ನಮ್ಮ ದೇಶದ ಹಣದ ವ್ಯಾಲ್ಯೂ ಅಲ್ಲಿ ಮಾತ್ರ ಚೇಂಜ್ ಆಗುವಂಥದ್ದು. ಮುಂಚೆ ನಾವು ಒಂದು ವಸ್ತುವನ್ನು ಏನು ಇಂಪೋರ್ಟ್ ಮಾಡ್ತಾ ಇದ್ವಾ ಅದಕ್ಕೆ 74 rupees $1 ಕೊಡಬೇಕಿತ್ತು, ಬಟ್ ಈಗ ಆ ಸೇಮ್ ಐಟಮಿಗೆ $1 ಅಂದರೆ ನಾವು 80 rupees ಅನ್ನು ಕೊಡಬೇಕು. ಸೊ ಇಟ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್, ಅಂದರೆ ನಾವು ವಸ್ತುವನ್ನು ಇಂಪೋರ್ಟ್ ಮಾಡುವಾಗ ಜಾಸ್ತಿ ಅಮೌಂಟನ್ನು ಕೊಡಬೇಕಾಗಿತ್ತು. ಸೊ ಸೇಮ್ ವಿ ನ್ಯೂ ದ್ಯಾಟ್ whenever prices of a particular commodity is more, demand is less. ಸಾಮಾನ್ಯ ಗೊತ್ತಿರುವಂಥದ್ದು, ಯಾವಾಗ ಒಂದು ವಸ್ತುವಿನ ಪ್ರೈಸ್ ಹೈಕ್ ಆಗ್ತದ ಆಗ ಆ ವಸ್ತುವಿನ ಡಿಮಾಂಡ್ ಅಲ್ಲಿ ಕಡಿಮೆ ಆಗುವಂಥದ್ದು. ಸೊ ಇಲ್ಲಿ ಕೂಡ ಹಾಗೆ whenever the prices of import goods rises, our import reduced. ಯಾವಾಗ ಎಲ್ಲ ನಾವು ಒಂದು ವಸ್ತುವನ್ನು ಇಂಪೋರ್ಟ್ ಮಾಡುವಾಗ ಅದಕ್ಕೆ
ಅದಕ್ಕೆ ನಾವು ಕೊಡುವಂಥ ಪ್ರೈಸ್ ಜಾಸ್ತಿ ಆಗ್ತದ, ಆಗ ಆಟೋಮ್ಯಾಟಿಕ್ ಆಗಿ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡುವಂಥದ್ದು ಕಮ್ಮಿ ಆಯಿತು. ಸೊ ಇಲ್ಲಿ ಡಿವ್ಯಾಲ್ಯೂಯೇಷನ್ನಿಂದ ಆದಂಥ ಚೇಂಜ್ ಅದುವೇ ರೆಡ್ಯೂಸಸ್ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ ಗೂಡ್ ಆ್ಯಂಡ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳ ಪ್ರೈಸಸ್ ಕಡಿಮೆಯಾಗಿ ಇಂಪೋರ್ಟ್ ಗೂಡಿನ ವಸ್ತುಗಳ ಪ್ರೈಸಸ್ ಜಾಸ್ತಿ ಆದಂಥದ್ದು. ಸೊ ಡಿವ್ಯಾಲ್ಯೂಯೇಷನ್ ಲೆಡ್ ಟು ಇನ್ಕ್ರೀಸ್ ಡಿವ್ಯಾಲ್ಯೂಯೇಷನ್ here devaluation led to increase in import and solve the increase in export and solve the problem of balance of payment. ಸೊ ಈ ಕಾರಣದಿಂದ ಡಿವ್ಯಾಲ್ಯೂಯೇಷನ್ ಲೆಡ್ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಸಾಲ್ವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇಲ್ಲಿ ವಿ ಸಾ ಅಂಡರ್ ದಿ ಬ್ಯಾಕ್ಗ್ರೌಂಡ್ ಆಫ್ ನ್ಯೂ ಇಕನಾಮಿಕ್ ಪಾಲಿಸಿ ದೋಸ್ ಡೇಸ್ ವಿ ಹ್ಯಾವ್ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅರ್ಲಿಯರ್ ಡೇಸಲ್ಲಿ ನಾವು ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಫೇಸ್ ಮಾಡ್ತಾ ಇದ್ವಿ. ದ್ಯಾಟ್ ಈಸ್ ಇಂಪೋರ್ಟ್ ಈಸ್ ಮೋರ್ ಆ್ಯಂಡ್ ಎಕ್ಸ್ಪೋರ್ಟ್ ಈಸ್ ಲೆಸ್. ಅಲ್ಲಿ ಇಂಪೋರ್ಟ್ ಜಾಸ್ತಿ, ಎಕ್ಸ್ಪೋರ್ಟ್ ಕಡಿಮೆ ಇದ್ದಂಥದ್ದು ಮುಂಚಿನ ಪೀರಿಯಡಲ್ಲಿ. ಸೊ ಇಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಡಿವ್ಯಾಲ್ಯೂಯೇಷನ್ ಹೆಲ್ಪ್ಫುಲ್ ಆದಂಥದ್ದು. ಅಂದರೆ ಇಲ್ಲಿ ಇಂಪೋರ್ಟ್ ಪ್ರೈಸ್ ಜಾಸ್ತಿ ಆದ ಹಾಗೆ ನಾವು ಸ್ವಲ್ಪ ಇಂಪೋರ್ಟನ್ನು ಕಡಿಮೆ ಮಾಡುತ್ತೇವೆ. ಸೊ ಹಿಯರ್ ಇಟ್ ಲೆಡ್ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಡಿಕ್ರೀಸ್ ಇನ್ ಇಂಪೋರ್ಟ್. ಇಲ್ಲಿ ಇಂಪೋರ್ಟ್ ಪ್ರೈಸ್ ಜಾಸ್ತಿ ಆದ ಹಾಗೆ ನಾವು ಬೇರೆ ದೇಶದಿಂದ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು ಕಡಿಮೆ ಆಯಿತು. ಸೊ ಇದು ಸಾಲ್ವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್. ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಯಾವಾಗ ಇಂಪೋರ್ಟ್ ಜಾಸ್ತಿ ಎಕ್ಸ್ಪೋರ್ಟ್ ಕಮ್ಮಿ ಇತ್ತಾ, ಸೊ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಡಿವ್ಯಾಲ್ಯೂಯೇಷನ್ ಹೆಲ್ಪ್ಫುಲ್ ಆದಂಥದ್ದು. ಸಾರಿ, ಪ್ಲೀಸ್ ನೋಟ್, ಇಟ್ ಇಸ್ ನಾಟ್ ಇಂಪೋರ್ಟ್, ಎಕ್ಸ್ಪೋರ್ಟ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಬರೆದಿದ್ದು ಇಂಪೋರ್ಟ್ ಅಲ್ಲ, ಇದು ಎಕ್ಸ್ಪೋರ್ಟ್. ಸೊ ಡಿವ್ಯಾಲ್ಯೂಯೇಷನ್ ಲೆಡ್ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಸಾಲ್ವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್. ಈ ಡಿವ್ಯಾಲ್ಯೂಯೇಷನ್ನ ಕಾರಣದಿಂದ ಇಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು. ಅಂದರೆ ನಾವು ಮುಂಚೆ ಒಂದು ವಸ್ತುವನ್ನು ಸೇಲ್ ಮಾಡುವಾಗ ಅಲ್ಲಿ 74 ರೂಪೀಸ್ ಮಾತ್ರ ನಮಗೆ ಬರ್ತಾ ಇತ್ತು. ಇಲ್ಲಿ ಹಣದ ವ್ಯಾಲ್ಯೂ ಕಮ್ಮಿ ಮಾಡಿ ಅದರ ಅಮೌಂಟನ್ನು ಜಾಸ್ತಿ ಮಾಡಿದ ಕಾರಣ ನಾವೀಗ ಜಾಸ್ತಿ ಅಮೌಂಟನ್ನು ಎಕ್ಸ್ಪೋರ್ಟಿಂದ ಅರ್ನ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ದಿಸ್ ಡಿವ್ಯಾಲ್ಯೂಯೇಷನ್ ಲೆಡ್ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಸಾಲ್ವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್. ಈ ಡಿವ್ಯಾಲ್ಯೂಯೇಷನ್ನ ಕಾರಣದಿಂದ ನಮ್ಮ ಎಕ್ಸ್ಪೋರ್ಟ್ ಅಂದರೆ ನಾವು ಬೇರೆ ದೇಶಕ್ಕೆ ಸೇಲ್ ಮಾಡೋದು ಜಾಸ್ತಿ ಆಯಿತು. ಹಾಗಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಅಂದರೆ ಇಂಪೋರ್ಟ್ ಜಾಸ್ತಿ ಇದ್ದು ಎಕ್ಸ್ಪೋರ್ಟ್ ಏನು ಕಡಿಮೆ ಇತ್ತ, ಈ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಡಿವ್ಯಾಲ್ಯೂಯೇಷನ್ನಿಂದ ಸಾಧ್ಯ ಆದಂಥದ್ದು. ನೆಕ್ಸ್ಟ್, ಎಕ್ಸ್ಚೇಂಜ್ ರೇಟ್ ಆಫ್ ರುಪಿ ಅಲೌಡ್ ಟು ಡಿಟರ್ಮೈನ್ ಮಾರ್ಕೆಟ್ ಪ್ರೈಸಸ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇಲ್ಲಿ ಎಕ್ಸ್ಚೇಂಜ್ ರೇಟ್ ಆಫ್ ರುಪಿ ಅಂದರೆ $1 ಮೀನ್ಸ್ ದಿಸ್ ಮಚ್ ರುಪಿ ಅಂತ ಏನು ಡಿಸೈಡ್ ಮಾಡ್ತಾ ಇದ್ವಾ, ಆ ಡಿಸಿಷನ್ ಮಾಡುವಂಥದ್ದನ್ನು it allowed to determine market forces. Market forces means here demand and supply of currencies. ನಮ್ಮ ದೇಶದ ಕರೆನ್ಸಿಗೆ ಡಿಮಾಂಡ್ ಎಷ್ಟಿದೆ ಮತ್ತು ಅದರ ಸಪ್ಲೈ ಯಾವ ಥರ ಇದೆ ಅಂತ ನೋಡಿಕೊಂಡು ಅದರ ಬೇಸಸಲ್ಲಿ $1 ಮೀನ್ಸ್ ದಿಸ್ ಮಚ್ ಆಫ್ ರುಪಿ ಅಂತ ಹೇಳಿ ಡಿಸೈಡ್ ಮಾಡುವ ಪರ್ಮಿಷನ್ ಸಿಕ್ಕಿದಂಥದ್ದು. ದಟ್ ಈಸ್ ಎಕ್ಸ್ಚೇಂಜ್ ರೇಟ್ ಆಫ್ ರುಪಿ ಅಲೌಡ್ ಟು ಡಿಟರ್ಮೈನ್ ಮಾರ್ಕೆಟ್ ಫೋರ್ಸಸ್. ಅಂದರೆ ಕರೆನ್ಸಿಯ ಡಿಮಾಂಡ್ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಇಲ್ಲಿ ಫಾರಿನ್ ಕರೆನ್ಸಿಯ ಎದುರು ನಮ್ಮ ಹಣವನ್ನು ಡಿಸೈಡ್ ಮಾಡುವಂಥದ್ದು ಸಾಧ್ಯ ಆಯಿತು ಆಫ್ಟರ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ಅರ್ಲಿಯರ್ ಇಟ್ ವಾಸ್ ಡಿಸೈಡೆಡ್ ಬೈ RBI or Government of India, but after new economic policy on the basis of demand and supply of currencies, here exchange rate was going to determine. ಇಲ್ಲಿ ಮುಂಚೆ ಆದರೆ RBI ಇರ್ಬೋದು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಎಕ್ಸ್ಚೇಂಜ್ ರೇಟನ್ನು ಡಿಸೈಡ್ ಮಾಡ್ತಾ ಇದ್ದಂತಂದರೆ $1 ಅಂದರೆ ಎಷ್ಟು ರುಪೀಸ್ ಅಂತ ಹೇಳಿಕೊಂಡು. ಸೊ ನಂತರ ಕರೆನ್ಸಿಯ ಡಿಮಾಂಡ್ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಇಲ್ಲಿ ಎಕ್ಸ್ಚೇಂಜ್ ರೇಟ್ $1 ಮೀನ್ಸ್ ಹೌ ಮಚ್ ರುಪೀಸ್ ಅಂತ ಹೇಳಿ ಡಿಸೈಡ್ ಮಾಡುವ ಹಾಗೆ ಆಯಿತು ಆಫ್ಟರ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ಸೊ ದಿಸ್ ಕಾನ್ಸೆಪ್ಟ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಲಿಟಲ್ ಮೋರ್ ರಿಜಿಡ್. ಸೊ ಕುತ್ಕೊಂಡು ಸ್ವಲ್ಪ ಥಿಂಕ್ ಮಾಡಿ ಅಥವಾ
ವ್ಯಾಲ್ಯೂಸನ್ನು ಹಾಕಿಬಿಟ್ಟು ನೀವೇ ಸ್ವಲ್ಪ ಸ್ಟಡಿ ಮಾಡಿ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಅದರ್ವೈಸ್ ಒಮ್ಮೆಲೆ ನಾವು ಹೇಳಿದಾಗ ಇದು ಅರ್ಥ ಆಗುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ. ಸೊ ಸ್ವಲ್ಪ ಕೂತ್ಕೊಂಡು ನೋಡಿ, ಕಾನ್ಸೆಪ್ಟ್ ಈಸಿ ಇದೆ, ಬಟ್ ಒಮ್ಮೆಲೆ ಹೇಳಿದಾಗ ಇದು ಅರ್ಥ ಆಗುವಂಥದ್ದು ಸ್ವಲ್ಪ ಕಷ್ಟ. ಸೊ ಕೂತ್ಕೊಂಡು ಆ ಅಮೌಂಟ್ಗಳನ್ನೆಲ್ಲ ಸ್ವಲ್ಪ ಹಾಕಿ ನೋಡಿಕೊಳ್ಳಿ, ಅದು ವ್ಯಾಲ್ಯೂ ಹೇಗೆ ಕಮ್ಮಿ ಆಗ್ತದೆ ಏನು ಅಂತ. ಸೊ ಒಮ್ಮೆಗೆ ಹೇಳಿದಾಗ ಅಷ್ಟು ಬೇಗನೆ ಇದು ಅರ್ಥ ಆಗುವುದಿಲ್ಲ. ಸೊ ನೋಡಿ, ಕಾನ್ಸೆಪ್ಟ್ ಈಸಿ ಇದೆ. ಸೊ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ refers to deliberate reduction of the value of rupee against foreign currencies. ಇಷ್ಟು ನೆನಪಿಟ್ಟುಕೊಳ್ಳಿ. ಇಲ್ಲಿ ವಿದೇಶಿ ಹಣಕ್ಕೆ ಕಂಪೇರ್ ಮಾಡುವಾಗ ನಮ್ಮ ದೇಶದ ಹಣದ ವ್ಯಾಲ್ಯೂವನ್ನು ಕಡಿಮೆ ಮಾಡುವಂಥದ್ದು, ಇದಕ್ಕೆ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ, ಹಣದ ಅಪಮೌಲ್ಯೀಕರಣ ಅಂತ ಹೇಳುವಂಥದ್ದು. ಸೊ ಈ ಹಣದ ಅಪಮೌಲ್ಯೀಕರಣ ಅಥವಾ ಡಿವ್ಯಾಲ್ಯೂಯೇಷನ್ ಇಂದ ಏನೆಲ್ಲ ಚೇಂಜಸ್ ಆಯಿತು? ಇಟ್ ರೆಡ್ಯೂಸಸ್ ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ ಗೂಡ್ಸ್ ಆ್ಯಂಡ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್ಸ್. ನಮ್ಮ ದೇಶದಿಂದ ನಾವೇನು ಎಕ್ಸ್ಪೋರ್ಟ್ ಮಾಡುತ್ತೇವೆ ಇದು ಕಡಿಮೆ ಬೆಲೆಯಲ್ಲಿ ಫಾರಿನರ್ಸಿಗೆ ಸಿಗುವ ಹಾಗೆ ಆಯಿತು. ಅಂದರೆ ಅವರ ಡಾಲರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರುವುದಿಲ್ಲ, ಅದು ಒನ್ ಆಟ್ ದಿ ಸೇಮೇ ಇರ್ತಾ ಇದ್ದಂಥದ್ದು. ದೆನ್ ಇನ್ಕ್ರೀಸಸ್ ಪ್ರೈಸಸ್ ಆಫ್ ಇಂಪೋರ್ಟ್ ಗೂಡ್ಸ್, ನಾವಿಲ್ಲಿ ಹಣದ ವ್ಯಾಲ್ಯೂವನ್ನು ಕಡಿಮೆ ಮಾಡಿದ ಕಾರಣ ನಾವು ವಸ್ತುಗಳನ್ನು ಇಂಪೋರ್ಟ್ ಮಾಡುವಾಗ ಅದರ ಪ್ರೈಸ್ ನಮಗೆ ಜಾಸ್ತಿ ಆದಂಥದ್ದು. ಅಂದರೆ ಮುಂಚೆ ಡಾಲರ್ ಅಂದರೆ ಸ್ವಲ್ಪ ಕೊಡ್ತಾ ಇದ್ವಿ, ನಂತರ $1 ಅಂದರೆ ನಾವು ಜಾಸ್ತಿ ಪೇ ಮಾಡುವ ಹಾಗೆ ಆಯಿತು. ಸೊ ಎಕ್ಸ್ಪೋರ್ಟ್ ಗೂಡಿನ ಪ್ರೈಸ್ ಕಡಿಮೆಯಾಗಿ ಇಂಪೋರ್ಟ್ ಗೂಡಿನ ಪ್ರೈಸ್ ಜಾಸ್ತಿ ಆಯಿತು. ನೆಕ್ಸ್ಟ್, ಇಟ್ ಲೆಡ್ ಟು ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಆ್ಯಂಡ್ ಸಾಲ್ವ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಇದು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿತ್ತು, ಈ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಂತ ಹೇಳುವಂಥದ್ದು. ಅಂದರೆ ಅವರಿಗೆ ಫಾರಿನರ್ಸಿಗೆ ಯಾವುದೇ ಏನು ಲಾಸ್ ಇಲ್ಲ, ಅದು ಡಿವ್ಯಾಲ್ಯೂಯೇಷನ್ ಮಾಡಿದ ಕಾರಣದಿಂದ. ಮುಂಚೆ ಎಷ್ಟು ಪೇ ಮಾಡ್ತಾ ಇದ್ರು ಅಷ್ಟೇ ಪೇಯನ್ನು ಮಾಡ್ತಾ ಇದ್ದದ್ದು, ಬಟ್ ನಾವು ರಿಸೀವ್ ಮಾಡುವ ಅಮೌಂಟ್ ಮಾತ್ರ ಜಾಸ್ತಿ ಆಗ್ತಾ ಇದ್ದಂಥದ್ದು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಕಡಿಮೆ ಆಯಿತು. ಎಕ್ಸ್ಚೇಂಜ್ ರೇಟ್ ಆಫ್ ರುಪಿ ಅಲೌಡ್ ಟು ಡಿಟರ್ಮೈನ್ ಮಾರ್ಕೆಟ್ ಫೋರ್ಸಸ್. ಅಂದರೆ ಕರೆನ್ಸಿಯ ಡಿಮಾಂಡ್ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಅದರ ಆಧಾರದಲ್ಲಿ ಎಕ್ಸ್ಚೇಂಜ್ ರೇಟನ್ನು ಡಿಸೈಡ್ ಮಾಡುವ ಹಾಗೆ ಆಯಿತು ಆಫ್ಟರ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ಸೊ ದಿಸ್ ಮಚ್ ಈಸ್ ರಿಲೇಟೆಡ್ ಟು ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್. ಹಿಯರ್ ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ ಇನ್ಕ್ಲೂಡ್ಸ್ foreign exchange market and devaluation of rupee. Here foreign exchange market means a market where exchange of one country's currency exchanged into another. Devaluation of rupee means a deliberate reduction in the value of rupee against foreign currencies. Remember the meaning of devaluation of rupee, 1 or 2 mark question. What is devaluation of rupee? Just remember the meaning. Next, coming to the fifth one, that is reforms in trade and investment. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಆದಂತಹ ಸುಧಾರಣೆಗಳು, ರಿಫಾರ್ಮ್ಸ್ ಇನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. Under this we are going to learn what were the changes made after the announcement of new economic policy in trade policy as well as investment. So first let me tell you what are the objectives of this trade policy. ಈ ಟ್ರೇಡ್ ಪಾಲಿಸಿ ಅಂತ ಹೇಳುವಂಥದ್ದು ಏನಿದೆ ರಿಲೇಟೆಡ್ ಟು ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್, ಅದರ ಆಬ್ಜೆಕ್ಟಿವ್ಸ್ ಏನಿದೆ, ವೈ ದಿಸ್ ಟ್ರೇಡ್ ಪಾಲಿಸಿ ಇಂಪ್ಲಿಮೆಂಟೆಡ್, ಈ ಟ್ರೇಡ್ ಪಾಲಿಸಿ ಅಂತ ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು, ಅದರ ಉದ್ದೇಶಗಳು ಏನು ಆಫ್ಟರ್ ನ್ಯೂ ಇಕನಾಮಿಕ್ ಪಾಲಿಸಿ. First one, removal of government control and licensing. Earlier we knew that in all activities of international trade there were government control and license means permission given by the government. ಸರ್ಕಾರ ಪರ್ಮಿಷನ್ ಅನ್ನು ಕೊಡಬೇಕಿತ್ತು ಯಾವುದೇ ಆಕ್ಟಿವಿಟಿಗೆ ಅಥವಾ ಕಂಪ್ಲೀಟ್ ಟ್ರೇಡಿನ ಮೇಲೆ ಸರ್ಕಾರದ ಕಂಟ್ರೋಲ್ ಇದ್ದಂಥದ್ದು. ಸೊ ಟ್ರೇಡ್ ಪಾಲಿಸಿಯ ಒಂದು ಉದ್ದೇಶ ರಿಮೂವಲ್ ಆಫ್ ಗವರ್ಮೆಂಟ್ ಕಂಟ್ರೋಲ್ ಆ್ಯಂಡ್ ಲೈಸೆನ್ಸಿಂಗ್. ಸರ್ಕಾರದ ಕಂಟ್ರೋಲ್ ಮತ್ತು ಪರವಾನಗಿಯ ಪದ್ಧತಿ ಏನಿತ್ತು ಈ ವ್ಯಾಪಾರದ ಮೇಲೆ, ಇದನ್ನು ರಿಮೂವ್ ಮಾಡುವಂಥದ್ದು ಒಂದು ಆಬ್ಜೆಕ್ಟಿವ್ ಟ್ರೇಡ್ ಪಾಲಿಸಿಯದ್ದು. ಸೊ ರಿಮೂವಲ್ ಆಫ್ ಗವರ್ಮೆಂಟ್ ಕಂಟ್ರೋಲ್ ಆ್ಯಂಡ್ ಲೈಸೆನ್ಸಿಂಗ್. Next one, simplification of procedure of export and import. Earlier there were trade barriers or barriers on export and import goods. So another objective of trade policy is simplification of procedure of export and import. ಇಲ್ಲಿ ಮುಂಚೆ
ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುವಾಗ ಇರಬಹುದು ಅಥವಾ ಇಂಪೋರ್ಟ್ ಮಾಡುವಾಗ ಇರಬಹುದು, ತುಂಬ ಟ್ಯಾಕ್ಸಸ್ ಇರಬಹುದು, ಈ ಥರ ಬೇರೆ ಬೇರೆ ರೀತಿಯ ರಿಸ್ಟ್ರಿಕ್ಷನ್ ಇದ್ದಂಥದ್ದು. ಸೊ ವಸ್ತುಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟಿನ ಮೇಲೆ ಇದ್ದಂಥ ಕಂಟ್ರೋಲನ್ನು ತೆಗೆದುಹಾಕಿ ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಟ್ರೇಡ್ ಪಾಲಿಸಿ ಇಂಟ್ರೊಡ್ಯೂಸ್ ಆಯಿತು. ಸೊ ಎನದರ್ ಆಬ್ಜೆಕ್ಟಿವ್ ಸಿಂಪ್ಲಿಫಿಕೇಶನ್ ಆಫ್ ಪ್ರೊಸೀಜರ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಅರ್ಲಿಯರ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪ್ರೊಸೀಜರ್ ವಾಸ್ ರಿಜಿಡ್. In order to avoid that, here simplification of procedure of export and import ಟ್ರೇಡ್ ಪಾಲಿಸಿ ಇಂಟ್ರೊಡ್ಯೂಸ್ಡ್. ಇಲ್ಲಿ ಮುಂಚೆ ತುಂಬ ರಿಜಿಡ್ ಆಗಿದ್ದಂಥದ್ದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಅಂದರೆ ಈಸಿಯಾಗಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅದರ ಮೇಲೆ ಇದ್ದಂಥ ರೆಸ್ಟ್ರಿಕ್ಷನನ್ನೆಲ್ಲ ತೆಗೆದು ಹಾಕುವ ಕಾರಣದಿಂದಾಗಿ ಈ ಟ್ರೇಡ್ ಪಾಲಿಸಿ ಇಂಟ್ರೊಡ್ಯೂಸ್ ಆದಂಥದ್ದು. Next one, removal of restriction on the movement of goods and services. It is nothing but simplification of a restriction on the export and import of goods and services. Means movement means export and import. ಇಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಮಾಡುವಾಗ ಇದ್ದಂಥ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕುವಂಥದ್ದು ಇದು ಟ್ರೇಡ್ ಪಾಲಿಸಿಯ ಒನ್ ಮೋರ್ ಆಬ್ಜೆಕ್ಟಿವ್. ಸೊ ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ ಆನ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೀನ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಡುಗಳನ್ನು ಮೂವ್ ಮಾಡುವಾಗ ಇದ್ದಂಥ ರಿಸ್ಟ್ರಿಕ್ಷನ್ ಅನ್ನು ಕಮ್ಮಿ ಮಾಡುವಂಥದ್ದು. ನೆಕ್ಸ್ಟ್, ಫ್ರೀಡಮ್ ಟು ಪ್ರೈವೇಟ್ ಪೀಪಲ್ ಆರ್ ಫ್ರೀಡಮ್ ಗಿವನ್ ಟು ಪ್ರೈವೇಟ್ ಪೀಪಲ್ ಟು ಟೇಕ್ their own decisions related to international trade. Earlier, all the activities of trade were controlled or restricted by the government. So, private people were some restrictions, but after the implementation of trade policy or the objective of trade policy is to given freedom to private people to take their own decision related to trade policy. ಇಲ್ಲಿ ಮುಂಚೆ ಆದರೆ ಎಲ್ಲ ಟ್ರೇಡ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡಿನ ಆಕ್ಟಿವಿಟಿಯನ್ನು ನೋಡ್ಕೊಳ್ತಾ ಇದ್ದಂಥದ್ದು ಗೌರ್ಮೆಂಟ್. ಅಲ್ಲಿ ಪ್ರೈವೇಟ್ ಪೀಪಲ್ಗಳ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ ಆರ್ ಕಂಟ್ರೋಲ್, ಕೆಲವೊಂದು ಕಂಟ್ರೋಲ್ ಅಥವಾ ರಿಸ್ಟ್ರಿಕ್ಷನ್ ಇದ್ದಂಥದ್ದು. ಸೊ ಆ ಕಂಟ್ರೋಲ್ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕಿಬಿಟ್ಟು ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟಂತ ಯಾವುದೇ ಡಿಸಿಷನ್ ಅನ್ನು ತಗೊಳ್ಳುವಂತ ಫ್ರೀಡಮ್ ಅನ್ನ ಪ್ರೈವೇಟ್ ಪೀಪಲ್ಗಳಿಗೆ ಕೊಡುವಂಥದ್ದು ಟ್ರೇಡ್ ಪಾಲಿಸಿಯ ಒನ್ ಮೋರ್ ಆಬ್ಜೆಕ್ಟಿವ್. ಸೊ ಫ್ರೀಡಮ್ is to given to private people to take their own decision related to international trade. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಟ್ರೇಡ್ ಪಾಲಿಸಿ. ಇದು ಕೆಲವು ಆಬ್ಜೆಕ್ಟಿವ್ ಏನಕ್ಕೆ ಟ್ರೇಡ್ ಪಾಲಿಸಿ ಇಂಟ್ರೊಡ್ಯೂಸ್ ಆಯಿತು ಅಂತ. ಒನ್ ಈಸ್ ರಿಮೂವಲ್ ಆಫ್ ಗವರ್ಮೆಂಟ್ ಕಂಟ್ರೋಲ್ ಆ್ಯಂಡ್ ಲೈಸೆನ್ಸಿಂಗ್. ಸರ್ಕಾರದ ಕಂಟ್ರೋಲ್ ಮತ್ತು ಪರವಾನಗಿ ನೀತಿ ಅಥವಾ ಲೈಸೆನ್ಸಿಂಗ್ ಪ್ರೊಸೀಜರ್ ಏನಿತ್ತು ಅದನ್ನು ತೆಗೆದು ಹಾಕುವಂಥದ್ದು. ನೆಕ್ಸ್ಟ್, ಸಿಂಪ್ಲಿಫಿಕೇಶನ್ ಆಫ್ ಪ್ರೊಸೀಜರ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟಿನ ಮೇಲೆ ಇದ್ದಂಥ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಅದನ್ನು ಸಿಂಪ್ಲಿಫೈ ಮಾಡುವಂಥದ್ದು. ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ ಆನ್ ದಿ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡುವಾಗ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ಇದ್ದ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕುವಂಥದ್ದು. ನೆಕ್ಸ್ಟ್, ಫ್ರೀಡಮ್ ಟು ಪ್ರೈವೇಟ್ ಪೀಪಲ್ ಟು ಟೇಕ್ ದೇಯರ್ ಓನ್ ಡಿಸಿಷನ್ಸ್ ರಿಲೇಟೆಡ್ ಟು ಟ್ರೇಡ್. ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಪ್ರೈವೇಟ್ ಪೀಪಲ್ಗಳು ಯಾರಿದ್ದಾರೆ ಅವರ ಓನ್ ಡಿಸಿಷನ್ ಅನ್ನು ತಗೊಳ್ಳುವ ಫ್ರೀಡಮ್ ಅನ್ನು ಕೊಡುವಂಥದ್ದು. ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಟ್ರೇಡ್ ಪಾಲಿಸಿ. So it is asked for 2 marks. What are the objectives of trade policy? ಇಲ್ಲಿ ಟ್ರೇಡ್ ಪಾಲಿಸಿಯ ಆಬ್ಜೆಕ್ಟಿವ್ಸ್ ಯಾವುದು 2 ಮಾರ್ಕ್ಸಿಗೆ ಕೇಳುವಂಥದ್ದು. ನೆಕ್ಸ್ಟ್, ಚೇಂಜಸ್ ಮೇಡ್ ಇನ್ ಟ್ರೇಡ್ ರಿಫಾರ್ಮ್ಸ್ ಆರ್ ಚೇಂಜಸ್ ಮೇಡ್ ಇನ್ ಟ್ರೇಡ್ ಪಾಲಿಸಿ ಆರ್ ಇಂಟರ್ನ್ಯಾಷನಲ್ ಟ್ರೇಡ್ policy. What were the changes made under trade policy or international trade and investment? ಇಲ್ಲಿ ನ್ಯೂ ಇಕನಾಮಿಕ್ ಪಾಲಿಸಿ ಇಂಟ್ರೊಡ್ಯೂಸ್ ಆದ ನಂತರ ಏನೆಲ್ಲ ಚೇಂಜಸ್ ಆಯಿತು ಟ್ರೇಡ್ ಪಾಲಿಸಿ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಲೆಟ್ ಮಿ ಟೆಲ್ ಯು ಒನ್ ಬೈ ಒನ್. ಫಸ್ಟ್ ಒನ್, ರಿಮೂವ್ trade barriers and to liberalize trade and investment. We saw earlier there were trade barriers like tariffs, quotas, etc. So in order removal of trade barriers and to liberalize trade and investment, ಇಲ್ಲಿ main aim of a trade policy.
ಮುಂಚೆ ತುಂಬ ಟ್ರೇಡ್ ಬ್ಯಾರಿಯರ್ಸ್ ಇದ್ದಂಥದ್ದು, ಅಲ್ಲಿ ಟ್ಯಾರಿಫ್ ಇರ್ಬೋದು, ಇಂಪೋಸಿಂಗ್ ಹೈ ಟ್ಯಾಕ್ಸ್, ದೆನ್ ಕೋಟಾಸ್, ಲಿಮಿಟಿಂಗ್ ದಿ ನಂಬರ್ ಆಫ್ ಐಟಮ್ಸ್ ಇಂಪೋರ್ಟೆಡ್, ಅಂದರೆ ಬೇರೆ ದೇಶದಿಂದ ನಾವು ವಸ್ತುಗಳನ್ನು ಇಂಪೋರ್ಟ್ ಮಾಡುವಾಗ ಇಂತಿಷ್ಟೇ ವಸ್ತುಗಳನ್ನು ಇಂಪೋರ್ಟ್ ಮಾಡಬೇಕು ಅಂತ ಹೇಳಿ ಇದ್ದಂಥದ್ದು. ಸೊ ಈ ಥರದ ಟ್ರೇಡ್ ಬ್ಯಾರಿಯರ್ಸ್ ಇದ್ದಂಥದ್ದು. ಸೊ ಇಲ್ಲಿ ಚೇಂಜ್ ಏನಾದದ್ದು ಕೇಳಿದರೆ ರಿಮೂವಲ್ ಆಫ್ ಟ್ರೇಡ್ ಬ್ಯಾರಿಯರ್ಸ್ ಆ್ಯಂಡ್ ಲಿಬರಲೈಸ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಆ ಥರದ ಬ್ಯಾರಿಯರ್ಸ್ ಏನಿತ್ತು, ಹೆವಿ ಟ್ಯಾಕ್ಸಸನ್ನು ಇಂಪೋಸ್ ಮಾಡುವಂಥದ್ದು, ಅದು ರಿಮೂವ್ ಆಯಿತು. ದೆನ್ ಲಿಬರಲೈಸ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡನ್ನು ತುಂಬ ಲಿಬರಲೈಸ್ ಮಾಡಿದಂಥದ್ದು, ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟನ್ನು. Next one, removed all quantitative restrictions on export and import. Here quantitative restrictions means restrictions on the items of export and import, means number of items should export and import. ಇಂತಿಷ್ಟೇ ಐಟಮ್ ಎಕ್ಸ್ಪೋರ್ಟ್ ಆಗಬೇಕು, ಇಂತಿಷ್ಟೇ ಐಟಮ್ ಇಂಪೋರ್ಟ್ ಆಗಬೇಕು ಅಂತ ರಿಸ್ಟ್ರಿಕ್ಷನ್ ಇದ್ದಂಥದ್ದು. ಸೊ ಆ ಥರದ ರಿಸ್ಟ್ರಿಕ್ಷನನ್ನು ರಿಮೂವ್ ಮಾಡಿದ್ದು. ರಿಮೂವ್ಡ್ ಆಲ್ ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಆನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮೀನ್ಸ್ ದಿಸ್ ಮಚ್ ಆಫ್ ನಂಬರ್ ಆಫ್ ಐಟಮ್ಸ್ ಶುಡ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್, ದೀಸ್ ಕೈಂಡ್ ಆಫ್ ರಿಸ್ಟ್ರಿಕ್ಷನ್ಸ್ ವ್ಯಾರ್ ರಿಮೂವ್ಡ್. ಇಷ್ಟೇ ವಸ್ತು ಎಕ್ಸ್ಪೋರ್ಟ್ ಆಗಬೇಕು, ಇಷ್ಟೇ ವಸ್ತು ಇಂಪೋರ್ಟ್ ಆಗಬೇಕು ಅಂತ ಏನು ಇತ್ತ ಅದನ್ನು, ಆ ರಿಸ್ಟ್ರಿಕ್ಷನನ್ನು ತೆಗೆದು ಹಾಕಿದಂಥದ್ದು. ಒನ್ ಮೋರ್ ಚೇಂಜ್, removed all quantitative restrictions on export and import. Next, reduction of tariff rate. Tariff rate ಅಂದರೆ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಗೂಡ್ಸ್. ಇಂಪೋರ್ಟ್ ಮಾಡುವ ವಸ್ತುವಿನ ಮೇಲೆ ಹಾಕ್ತಾ ಇದ್ದಂಥ ಟ್ಯಾಕ್ಸ್, ಆ ರೇಟ್ ತುಂಬ ಜಾಸ್ತಿ ಇದ್ದಂಥದ್ದು. ಸೊ ಅದನ್ನು ರೆಡ್ಯೂಸ್ ಮಾಡಿದಂಥದ್ದು. ರಿಡಕ್ಷನ್ ಆಫ್ ಟ್ಯಾರಿಫ್ ರೇಟ್ ಅಂದರೆ ಇಂಪೋರ್ಟ್ ಮಾಡುವ ವಸ್ತುಗಳ ಮೇಲೆ ಹಾಕ್ತಾ ಇದ್ದಂಥ ಟ್ಯಾಕ್ಸ್ ರೇಟನ್ನು ಕಮ್ಮಿ ಮಾಡಿದ್ದು. Next, removal of licensing for import. Licensing means nothing but government approval or permission. So for the import of particular goods, government license was a must. But after new economic policy it removed. ಸೊ ಇಲ್ಲಿ ಇಂಪೋರ್ಟ್ ಅಂದರೆ ಲೈಸೆನ್ಸ್, ಇಂಪೋರ್ಟ್ ವಸ್ತುಗಳನ್ನು ಹೊರದೇಶದಿಂದ ನಾವು ಇಂಪೋರ್ಟ್ ಮಾಡುವಾಗ ಸೊ ಲೈಸೆನ್ಸಿಂಗ್ ಅಥವಾ ಸರ್ಕಾರದ ಪರ್ಮಿಷನ್ನ ಅವಶ್ಯಕತೆ ಇತ್ತು. ಬಟ್ ಆಫ್ಟರ್ ದಿ ನ್ಯೂ ಇಕನಾಮಿಕ್ ಪಾಲಿಸಿ ಆ ಲೈಸೆನ್ಸಿಂಗ್ ಪ್ರೊಸೀಜರ್ ಫಾರ್ ಇಂಪೋರ್ಟ್ ಗೂಡ್ಸ್ ಏನಿತ್ತು ಅದನ್ನು ತೆಗೆದು ಹಾಕಿದಂಥದ್ದು. ಸೊ ರಿಮೂವಲ್ ಆಫ್ ಲೈಸೆನ್ಸಿಂಗ್ ಫಾರ್ ಇಂಪೋರ್ಟ್. ಅರ್ಲಿಯರ್ ದೆರ್ ವ್ಯಾರ್ ಲೈಸೆನ್ಸಿಂಗ್ ಆರ್ ಗವರ್ಮೆಂಟ್ ಪರ್ಮಿಷನ್ was must for must to import goods, but after the announcement of new economic policy it removed. So removal of licensing for import. Next, export duties have been removed. Here export duties means taxes imposed on the goods which are exported, that removed after new economic policy. ಇಲ್ಲಿ ಎಕ್ಸ್ಪೋರ್ಟ್ ಡ್ಯೂಟಿ ಹೇಳಿದ್ರೆ ಇಂತಿಷ್ಟು ಅಂತ ಹೇಳಿ ಅಮೌಂಟ್ ಅನ್ನ ಟ್ಯಾಕ್ಸಿನ ರೂಪದಲ್ಲಿ ವಸ್ತುಗಳು ಏನು ನಮ್ಮಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾವ ಅದರ ಮೇಲೆ ಇಂಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಎಕ್ಸ್ಪೋರ್ಟ್ ಡ್ಯೂಟೀಸ್ ಅನ್ನ ರಿಮೂವ್ ಮಾಡಿದಂಥದ್ದು, ಅಂದ್ರೆ ವಸ್ತು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಸೇಲ್ ಆಗುವಾಗ ಅದಕ್ಕೆ ಇಂತಿಷ್ಟು ಅಂತ ಟ್ಯಾಕ್ಸ್ ಇಂಪೋಸ್ ಆಗ್ತಾ ಇತ್ತು. ಸೊ ಆ ಎಕ್ಸ್ಪೋರ್ಟ್ ಡ್ಯೂಟಿ ರಿಮೂವ್ ಆಯಿತು after the introduction of a new economic policy. So these are the changes made after new economic policy and international trade. So one is remove trade barriers and liberalize trade and investment. ವ್ಯಾಪಾರದ ಮೇಲೆ ಇದ್ದಂಥ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕಿತ್ತು. Then removal of all quantitative restrictions on import and export. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಇದ್ದಂಥ ರಿಸ್ಟ್ರಿಕ್ಷನ್ ಅಂದರೆ ಇಂತಿಷ್ಟೇ ವಸ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಬೇಕು ಅಂತ ಇದ್ದಂಥದ್ದು ಅದನ್ನು ತೆಗೆದು ಹಾಕಿತ್ತು. ರಿಡಕ್ಷನ್ ಆಫ್ ಟ್ಯಾರಿಫ್ ರೇಟ್, ಇಂಪೋರ್ಟ್ ಗೂಡುಗಳ ಮೇಲೆ ಹಾಕ್ತಾ ಇದ್ದಂಥ ಟ್ಯಾಕ್ಸ್ ರೇಟ್ ಅದನ್ನು ಕಮ್ಮಿ ಮಾಡಿತ್ತು. ದೆನ್ ರಿಮೂವಲ್ ಆಫ್ ಲೈಸೆನ್ಸಿಂಗ್ ಫಾರ್ ಇಂಪೋರ್ಟ್, ಕೆಲವೊಂದು ವಸ್ತುಗಳನ್ನು ಇಂಪೋರ್ಟ್ ಮಾಡುವಾಗ ಗೌರ್ಮೆಂಟ್ ಪರ್ಮಿಷನ್ ಮಸ್ಟ್ ಇದ್ದಂಥದ್ದು ಅದನ್ನು ರಿಮೂವ್ ಮಾಡಿತ್ತು. ನೆಕ್ಸ್ಟ್, ಎಕ್ಸ್ಪೋರ್ಟ್ ಡ್ಯೂಟೀಸ್ ಹ್ಯಾವ್ ಬೀನ್ ರಿಮೂವ್ಡ್, ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುವಾಗ ಅದರ ಮೇಲೆ ಹಾಕ್ತಾ ಇದ್ದಂಥ ಟ್ಯಾಕ್ಸಸ್ ಅನ್ನು ರಿಮೂವ್ ಮಾಡಿದಂಥದ್ದು. ಸೊ ದೀಸ್ ಆರ್ ದಿ ಚೇಂಜಸ್ ಮೇಡ್ ಇನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ. So these are the areas of liberalization. Actually this areas of liberalization asked for 6 marks. Briefly explain the areas of liberalization. ಇಲ್ಲಿ ಉದಾರೀಕರಣದ ಕ್ಷೇತ್ರಗಳು ಯಾವುದಿದೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ 6 ಮಾರ್ಕ್ಸಿಗೆ ಕೇಳುತ್ತಾರೆ. ಸೊ ಇಂಪಾರ್ಟೆಂಟ್ ಕ್ವೆಶನ್.
In all the exams, you expect this question, that is areas of liberalization. ಹೆಚ್ಚಾಗಿ ಎಕ್ಸಾಮಿಗೆ ಈ ಕ್ವೆಶ್ಚನ್ ಇರುತ್ತದೆ, 6 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಹಿಯರ್ ವಿ ಹ್ಯಾವ್ 5 ಪಾಯಿಂಟ್ಸ್. ಆ 5 ಪಾಯಿಂಟ್ಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಂಥದ್ದು. ಸೊ next concept will be discussed in the next session. Thank you.